ಇನ್ನು ಬೆಂಗಳೂರಿನ ಅರಮನೆ ಮೈದಾನದ ಕಾಂಪೌಂಡ್ ಪಕ್ಕದಲ್ಲಿ ವಿಲೇವಾರಿಯಾಗದೆ ಬಿದ್ದಿದ್ದ ಕಸದ ರಾಶಿಗೆ ಬೆಂಕಿ ಬಿದ್ದಿದ್ದು 3 ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸುವ ಕೆಲಸ ಮಾಡಿದ್ದವೆ. ಕಸದ ರಾಶಿಗೆ ಕಳೆದ ತಿಂಗಳು 28ರಂದೇ ಬೆಂಕಿ ಬಿದ್ದಿತ್ತು. ಆಗಲೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಬೆಂಕಿ ನಂದಿಸಿದ್ರು. ಆದರೆ ನಿನ್ನೆ ಮತ್ತೆ ಕಸದ ರಾಶಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಶಾಮಕ ಅಧಿಕಾರಿಗಳು ಮತ್ತೆ ಬೆಂಕಿ ನಂದಿಸುವ ಕೆಲಸ ಮಾಡಿದ್ದಾರೆ. ಜೊತೆಗೆ ಶೀಘ್ರವೇ ಕಸವನ್ನು ವಿಲೇವಾರಿ ಮಾಡುವಂತೆ ಸೂಚನೆ ಕೂಡ ನೀಡಲಾಗಿದೆ. ವೀಕ್ಷಕರೇ ನೋಡಿ, 3 ಬಾರಿ ಒಂದೇ ಸ್ಥಳದಲ್ಲಿ ಬೆಂಕಿ ಬಿದ್ದಿದೆ. ಬಟ್ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲಪ್ಪ. ಆ ಕಸವನ್ನು ವಿಲೇವಾರಿ ಮಾಡಬೇಕಲ್ಲ, ಈ GB ಅಧಿಕಾರಿಗಳು ಏನು ಮಾಡ್ತಾರೋ ಅದು ಕೂಡ ಗೊತ್ತಿಲ್ಲ. ಬೇಕಾಬಿಟ್ಟು ಕಸವನ್ನು ತಂದು ಹಾಕಿದ್ರೆ ಆ ಥರ ಬೆಂಕಿ ಬಿದ್ದಾಗ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬರಬೇಕು. ಅವ್ರು ಬರ್ತಾರೆ, ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ. ಬಟ್ ಪದೇ ಪದೇ ಒಂದೇ ಜಾಗದಲ್ಲಿ ಬೆಂಕಿ ಬೀಳ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅದನ್ನು ತೆಗೆದುಹಾಕುವ ಕೆಲಸ ಮಾಡಬೇಕು. ಎಚ್ಚರಿಕೆ ನೀಡಲಾಗಿದೆ, ಇವಾಗ ತೆಗೆದುಹಾಕಬೇಕು ಅಂತ ಹೇಳಿ.